ನಾವ್ ಹೋದಾಗ ಅಲ್ಲೆಲ್ಲಾ ಚಪಾತಿ, 2 ತರದ ಪಲ್ಯ, ಚಟ್ನಿ, ಹುಗ್ಗಿ ಮತ್ತೆ ಎಲ್ಲಾ ಮಾಡಿದ್ರು. ಭಾರಿ ಅಂದ್ರೆ ಭಾರಿ ಚಲೋ ಮಾಡಿದ್ರು ಊಟ. ಸೊ ಬದ್ನಿಕಾಯಿ ಪಲ್ಯ ಕೂಡ ಮಾಡಿದ್ರು. ಮಸ್ತ್ ಆಗಿತ್ತು ಊಟ ಮಾತ್ರ. ಹಪ್ಳಾನು ಮಾಡಿದ್ರು. ಹುಗ್ಗಿ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದ್ರು. ನಾನು ತಿಂದ್ಬಿಟ್ಟು ಬಹಳ ದಿನ ಆಗಿತ್ತು. ನಾನಂತೂ 2 ಸಲ ಹಾಕೊಂತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಈ ನನ್ನ ಪಾರ್ಟ್ 2 ವಿಡಿಯೋದಲ್ಲಿ ಮತ್ತೊಮ್ಮೆ ವೆಲ್ಕಮ್ ಮಾಡ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೋ ಡೈಲಿ ವ್ಲಾಗ್ಸ್. ಈಗ ಏನಂದ್ರೆ ಎಲ್ಲಾರು ಊಟ ಮಾಡ್ತಿದ್ದಾರೆ. ಊಟ ಆದ್ಮೇಲೆ ಹುಡುಗನಿಗೆ ಹುಡುಗಿಯವ್ರ ಕಡೆಯಿಂದ ಅಂದ್ರೆ ಅದು ಬಾರ್ಸೋದು ತಬಲಾ ಅದೆಲ್ಲ ತಂದಿರ್ತಾರೆ. ಅದು ಬಾರಿಸ್ಕೊಂಡು ವೆಲ್ಕಮ್ ಮಾಡ್ಕೊಂಡು ಹುಡುಗನಿಗೆ ಕರ್ಕೊಂಡು ಹೋಗ್ತಾರೆ ಎಂಗೇಜ್ಮೆಂಟ್ ಹಾಲ್ಗೆ. ಸೊ ಏನಂದ್ರೆ ಈ ಎಂಗೇಜ್ಮೆಂಟ್ ವಿಡಿಯೋ ಒಳಗ ಅಂದ್ರೆ ನಮ್ಮ ಮಂಜುನ್ ಎಂಗೇಜ್ಮೆಂಟ್ ಒಳಗ ಇವ್ರು ಇಲ್ಲ ಅಂದ್ರೆ ಈ ವಿಡಿಯೋ ನಿಜವಾಗ್ಲೂ ಕಂಪ್ಲೀಟ್ ಆಗಲ್ಲ. ಅದಕ್ಕೆ ಇವರು ಶ್ರೀ ಮೋನಪ್ಪ ನಾವಿ ಅಂದ್ರೆ ನಮ್ಮ ಮಂಜು ಅವರಪ್ಪ ಮತ್ ಇವ್ರು ನಮ್ಮ ಅಜ್ಜ. ಸೊ ಇವ್ರಿಬ್ರು ಇಲ್ಲ ಅಂದ್ರೆ ಆ ವಿಡಿಯೋಗ ಯಾವ್ದೇ ತರ ಅರ್ಥ ಇರಲ್ಲ. ಸೊ ಇವ್ರ ಆಶೀರ್ವಾದ್ನು ಇವ್ರ ಮ್ಯಾಲ ಅಂದ್ರೆ ಮಂಜು ಮತ್ತೆ ಮಂಜುನ್ ಹೆಂಡತಿ ಮೇಲೆ ಯಾವಾಗ್ಲೂ ಇರುತ್ತ. ಸೊ ನನಗನ್ನಿಸ್ತು ಈ ಎಂಗೇಜ್ಮೆಂಟ್ ಒಳಗ ಇವರು ಕೂಡ ಇದ್ರು ಅಲ್ಲೇ ಅಕ್ಕಪಕ್ಕನೆ. ನಮ್ಮ ಮಾಮ ಮತ್ ನಮ್ಮ ಅಜ್ಜ ಎಲ್ಲೋ ದೂರ ಕಡೆ ನಿಂತು ಆಶೀರ್ವಾದ ಮಾಡಕತ್ತಿದ್ರು. ನಾವ್ ಅವ್ರಿಗೆ ನೋಡಕ್ಕಾಗಲ್ಲ, ಅವ್ರು ನಮಗ್ ನೋಡ್ಬೋದು ಅಂತ ಅನ್ಕೋತೀನಿ ದೇವ್ರ ರೂಪದಲ್ಲಿ. ಸೊ ಇಷ್ಟೇ ನನ್ನ ನಂಬಿಕೆ. ಅದಕ್ಕೆ ಎಂಗೇಜ್ಮೆಂಟ್ ಇವ್ರ ಆಶೀರ್ವಾದನು ಇತ್ತು. ಸೊ ಇವ್ರ ನಮ್ಮ ಮಾಮ, ಇವ್ರ ನಮ್ಮ ಅಜ್ಜ, ಮಂಜು ಅವ್ರ ಪಪ್ಪ, ಇವರು ಮತ್ತೆ ಅಜ್ಜ. ಸೊ ಇವ್ರಿಂದ ಎಂಗೇಜ್ಮೆಂಟ್ ವಿಡಿಯೋ ಕಂಪ್ಲೀಟ್ ಆಗಲ್ಲ. ಅದಕ್ಕೆ ಸೊ ಇವರು ಕೂಡ ಬಂದಿದ್ರು ಎಂಗೇಜ್ಮೆಂಟ್ ಅಲ್ಲಿ. ಇವರು ಕೂಡ ಎಂಗೇಜ್ಮೆಂಟ್ ಅಲ್ಲಿ ಜಾಯ್ನ್ ಆಗಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾಮ ಮತ್ತು ಅಜ್ಜನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರ್ಲಿ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ತನಕ ನೋಡಿದ್ರಲ್ಲ, ಇದೇ ತರ ಭರ್ಜರಿಯಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ನಮ್ ಮಾಮನ್ ಮಗ ಮಂಜುಗೆ. ಅವ್ನ ಎಂಗೇಜ್ಮೆಂಟ್ ಅಲ್ವಾ, ಸೊ ತುಂಬಾ ಭರ್ಜರಿಯಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ತುಂಬಾ ಖುಷಿಯಾಗಿರುತ್ತೆ. ಅದಲ್ಲದೆ ಎಂಗೇಜ್ಮೆಂಟ್ ಸ್ಟೇಜ್ ನೋಡಿ ಅಷ್ಟು ಚೆನ್ನಾಗಿ ರೆಡಿ ಮಾಡ್ಸಿದ್ದಾರೆ. ಸಿಂಪಲ್ ಆಗಿದ್ರು ನೋಡಕ್ಕೆ ಲುಕ್ ಆಗಿರ್ಬೇಕು. ಸೊ ಅದೇ ತರ ರೆಡಿ ಮಾಡ್ಸಿದ್ದಾರೆ. ಈಗೇನಂದ್ರ ಹುಡುಗನ್ಗ ವೆಲ್ಕಮ್ ಮಾಡ್ಕೊಂಡು ಅಲ್ಲಿ ಕರ್ಕೊಂಡು ಹೋದ್ರು. ಅವ್ರೆಲ್ಲಾ ಹಿಂದ್ ಅಂದ್ರ ನಮ್ ಕಡೆಯಿಂದ ಯಾರ್ಯಾರು ಇದ್ದೀವಲ್ಲ ಹೋಗಿದೀವಲ್ಲ ಎಂಗೇಜ್ಮೆಂಟ್ ಗೆ, ಹುಡುಗನಿಂದ ನಾವೆಲ್ಲಾ ಹೋದ್ವಿ. ಹೋದ ತಕ್ಷಣ ಮಲ್ಲಿಕಾರ್ಜುನ ಪ್ರಸನ್ನ ಅಂತ ಹೇಳಿ ಆ ಗುಡಿ ಹೆಸರ, ಅದೇ ಗುಡಿಯಾಗಿ ಎಂಗೇಜ್ಮೆಂಟ್ ಇಟ್ಕೊಂಡಿದ್ರು ಹೆಣ್ಣಿನ ಕಡೆಯವರು. ಆ ತರ ಸ್ಟೇಜ್ ಎಲ್ಲ ಚಂದಾಗಿ ರೆಡಿ ಮಾಡ್ಸಿದ್ರು. ಅದಲ್ದೆ ನಾನು ಕೂಡ ಹೋಗಿ ಆ ಮಲ್ಲಿಕಾರ್ಜುನ ಟೆಂಪಲ್ ಅಲ್ಲಿ ಹೋಗಿ ನಮಸ್ಕಾರ ಮಾಡಿದೆ. ಮಾಡಿದ ತಕ್ಷಣ ಈ ಕಡೆ ಸ್ಟಾರ್ಟ್ ಮಾಡಿದ್ರು ಇವ್ರ ಕೆಲ್ಸನ. ಇದೇನಂದ್ರೆ ಟವೆಲ್ ಮತ್ತೆ ಟೊಪ್ಪಿಗೆ ಸೀರೆ ಎಲ್ಲ ತಂದಿರ್ತಾರೆ ನಮ್ ಕಡೆಯವ್ರು. ಅಂದ್ರೆ ನಾವೆಲ್ಲ ಅವ್ರಿಗೆ ತಗೊಂಡ್ ಹೋಗಿರ್ತೀವಿ ಹೆಣ್ಣಿನ ಕಡೆಯವ್ರಿಗೆ. ಹೆಣ್ಣಿನ ಕಡೆಯವ್ರು ಬಂದು ನಮಗೆಲ್ಲ ತಂದಿರ್ತಾರೆ ಏನಂದ್ರೆ ಸೀರೆ, ಟವೆಲ್, ಟೊಪ್ಪಿಗೆ. ಇದೆಲ್ಲ ಸಂಪ್ರದಾಯ ನಮ್ ಕಡೆ. ನಾವು ಅವ್ರಿಗೆ ಮಾಡೋದು, ಅವ್ರು ನಮಗ್ ಮಾಡ್ತಾರ, ಈ ತರ. ಆಮೇಲೆ ಅದಲ್ದೆ ಎಲ್ಲರೂ ಅವ್ರವ್ರ ಕೆಲಸ ಬಿಜಿ ಇದ್ರು. ಸೊ ನಾನು ನನ್ನ ಕೆಲಸ ಬಿಜಿ ಇದ್ದೆ. ಯಾವಾಗ್ಲೂ ಇಷ್ಟೇ, ನಾನು ನನ್ನ ಕೆಲಸದಲ್ಲಿ ಬಿಜಿ ಇರ್ತೀನಿ. ಏನಂದ್ರೆ ಲಾಗ್ ಮಾಡಕ್ಕೆ ಲಾಗ್ ಮಾಡಕ್ಕೆ ವಿಡಿಯೋನ ಶೂಟ್ ಮಾಡೋದು. ಸೊ ಸ್ಟಾರ್ಟಿಂಗ್ ನಾನು ಕಲಿತಾ ಇದ್ದೀನಿ ವಿಡಿಯೋ ಮಾಡಕ್ಕೆ. ಸೊ ನನ್ನ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಈ ತರ ಮಾಡಿ ಅಂತ ಹೇಳಿ ಸಜೆಷನ್ ಕೊಡೋದಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಇಲ್ಲ ಇವಾಗ ನಮ್ ದಿಯಾ ಬಗ್ಗೆ ಹೇಳ್ಬೇಕಂದ್ರ, ಲಾಸ್ಟ್ ಇಯರ್ ನಾನು ನನ್ನ ಫ್ರೆಂಡ್ ಬಂದಿದ್ವಿ ಬಿಜಾಪುರ ಒಳಗ ವೈಶು ಅವ್ರ ಮನೆಗೆ. ಸೊ ಅಲ್ಲಿ ದಿಯಾ ಬಂದಿದ್ರು. ನಾವೆಲ್ಲ ಗೋಲ್ ಗುಂಬಜ್ ಎಲ್ಲ ನೋಡಕ್ ಹೋಗಿದ್ವಿ. ದಿಯಾ ಬಂದು ಹಲ್ ತೋರ್ಸಂದ್ರ ಎಷ್ಟು ಚೆನ್ನಾಗಿ ಹಲ್ ತೋರ್ಸೋಳು. ಅವಾಗ ಇನ್ನೂ ನಾವು ಲಾಗ್ ಮಾಡ್ತಾ ಇರ್ಲಿಲ್ಲ, ಅದಕ್ಕೆ ಆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ತುಂಬಾ ಚೆನ್ನಾಗಿ ಹಲ್ಲೆಲ್ಲ ತೋರ್ಸೋಳು. ಅದೇ ಇವಾಗ ಸ್ವಲ್ಪ ದೊಡ್ಡವಾಗಲ್ಲ, ಈ ಟೈಮ್ ಮೀಟ್ ಮಾಡಿದಾಗ ಅವಳಿಗೆ ಹಲ್ ತೋರ್ಸಂದ್ರೆ ಇವ್ರು ಯಾರು ಅನ್ನೋ ತರ ನೋಡ್ತಾ ಇದ್ರು ಅವಳು. ಇನ್ನ ನಮ್ಮೂರ್ ಕಡೆಯಿಂದ ಎಷ್ಟು ಜನ ಗಂಡ್ಮಕ್ಳು ಹೋಗಿದ್ರು, ಅವ್ರೆಲ್ರಿಗೂ ಹೆಣ್ಣಿನ ಕಡೆಯವರು ಟವೆಲ ಟಪ್ಪಿಗೆ ಮಾಡಿ ಕುಂಕುಮ ಎಲ್ಲ ಹಚ್ಚಿ ವೆಲ್ಕಮ್ ಮಾಡ್ಕೋತಾರ. ಅದೇ ತರ ಮಾಡ್ಕೊಂಡ್ರು ಕೂಡ. ಆಮೇಲೆ ಹೆಣ್ಮಕ್ಳು ಅಂದ್ರೆ ನಮ್ಮ ಮನೆಯವ್ರ ಕಡೆ ಸ್ಟಾರ್ಟ್ ಮಾಡಿದ್ರು. ನಾವೆಲ್ಲ ಎಷ್ಟು ಸೀರೆಗಳನ್ನ ತಗೊಂಡಿದ್ವಲ್ಲ ಆ ಎಲ್ಲಾ ಸೀರೆ, ಟವೆಲ್, ಟಪ್ಪಿಗೆ ಹೆಣ್ಣಿನ ಕಡೆಯವ್ರಿಗೆ ಕೊಟ್ರು. ಅವ್ರು ಹೆಣ್ಣಿನ ಕಡೆಯವ್ರು ಬಂದು ನಮಗೆಲ್ಲ ಮಾಡಿದ್ರು.
ನಮಗೆಲ್ಲ ಏನಂದ್ರ ಅದೇ ಟವೆಲ್ ಸೀರೆ ಟಪ್ಗಿ ಇದೆಲ್ಲ ಮಾಡ್ತಾರ. ಸೊ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಸಂಪ್ರದಾಯ. ಇದು ತುಂಬಾ ಬಾಳ ಅಂದ್ರೆ ಬಾಳ ಚಂದ ಮಾಡ್ತಾರ. ಎಲ್ಲರೂ ಬಂದಿದ್ರು. ಅದ್ರಾಗ ನಮ್ಮ ಅಫ್ಜಲ್ಪುರಿಯಿಂದ ಕಾಶಿಬೈಕಾಕು ಮತ್ತ ಅವ್ರ ಮಗಳು ಹೆಣ್ಮಗು ಅದು ಎಷ್ಟು ಚಂದ, ಆ ಪಾಪು ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾ ಇತ್ತು. ನಾನು ಅವರಿಗೆ ಜೂಮ್ ಮಾಡಿ ಮಾಡಿ ಎಂಜಾಯ್ ಮಾಡ್ತಾ ಇದ್ದೆ, ಅಷ್ಟು ಚಂದ ಡ್ಯಾನ್ಸ್ ಮಾಡ್ತಾ ಇತ್ತು. ಸೊ ಇವಾಗಿನ ಮಕ್ಕಳೆಲ್ಲ ತುಂಬಾ ಮುಂದೆ, ತುಂಬಾ ಸ್ಪೀಡು ಡ್ಯಾನ್ಸ್ ಮಾಡೋದ್ರಲ್ಲಿ, ಕಲಿಯೋದ್ರಲ್ಲಿ ಆಗ್ಲಿ ಪ್ರತಿಯೊಂದ್ರಲ್ಲೂ. ಸೊ ಅದಾದ್ಮೇಲೆ ಈಗ ಹೆಣ್ಣಿನ ಕಡೆಯವರು ಮುಂಚೆನೆ ಹೇಳಿದ್ನಲ್ಲ ನಮ್ಗೆಲ್ಲ ಸೀರೆ ಮಾಡಿದ್ರು ಅಂತ ಹೇಳಿ, ಅದೇ ತರ ನಮ್ಗೆಲ್ಲ ಸೀರೆ ಟಾಯ್ಲೆಟ್ ಟಪಿ ಎಲ್ಲ ಮಾಡಿದ್ರು. ಅದಾದ್ಮೇಲೆ ನಮ್ಮ ದಿಯಾ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದ್ ಯಾವ ಸಾಂಗ್ ಡ್ಯಾನ್ಸ್ ಮಾಡಕತ್ತಾಳ ಅಂತ ನನಗ್ ಗೊತ್ತಿಲ್ಲ, ಆಕಿಗೆ ಕೇಳ್ಬೇಕದು. ಯಾವ ತರ ಅಂದ್ರೆ ನನಗೂ ಡ್ಯಾನ್ಸ್ ಬರಲ್ ಮಾಡಕ, ಅಷ್ಟು ಚಂದಾಕಿ ಡ್ಯಾನ್ಸ್ ಮಾಡಕತ್ತಿದ್ರು. ಅದಲ್ದೆ ಇಲ್ಲಿ ಏನಾಗಿದೆ ಅಂದ್ರೆ ನಾನು ನಮ್ಮ ಮಂಜುಂದು ಮತ್ತೆ ಆ ಹುಡುಗಿದ ಅಷ್ಟೇ ಒಂದೇ ಜೋಡಿದ ಎಂಗೇಜ್ಮೆಂಟ್ ಅಂತ ನಾನು ಅನ್ಕೊಂಡೆ, ನನಗೆ ಗೊತ್ತೇ ಇಲ್ಲ. ಆಕ್ಚುಲಿ ಗುಲ್ಬರ್ಗ ಅಂದ್ರೆ ಇವಾಗ ನಮ್ಮ ಮಂಜುನು ಹೇಳ್ತಿ ಆಗತ್ ಮುಂದೆ, ಆಕಿನ ಹೆಸರು ಲಕ್ಷ್ಮಿ ಅಂತ ಹೇಳಿ ಹೆಸರ. ಸೊ ಅವ್ರ ಅಕ್ಕ ಈಕಿನ ಇಬ್ಬರಿಗೂ ಎಂಗೇಜ್ಮೆಂಟ್ ಮಾಡಕತ್ತಾರಂತ. ಸೊ ಅವ್ರು ಬಂದು ಗುಲ್ಬರ್ಗದಿಂದ ಬರಾಕತ್ತಿದ್ರು. ನಾವು ಬಿಜಾಪುರದಿಂದ ಜಲ್ದಿನ ಹೋಗಿ ನಾವು ತಾಂಬಾದಿಂದ, ಬಟ್ ಅವ್ರು ಬಂದು ಗುಲ್ಬರ್ಗದಿಂದ ಬರಾಕತ್ತಿದ್ರಂತ. ಅದಕ್ಕೆ ಲೇಟ್ ಆಗಿ ಆಮೇಲೆ ಬಂದ್ರು ಅವರು. ಆಮೇಲೆ ಬರೋಣ ಅವ್ರಿಗೆ ವೆಲ್ಕಮ್ ಮಾಡ್ಕೊಂಡ್ರು ಇದೇ ತರ ಸೇಮ್. ಅವ್ರ ಬೀದಿಗೆಲ್ಲ ಊಟ ಮಾಡಿಸಿ ಕರ್ಕೊಂಡು ಹೋದ್ರು. ಸೊ ಹಿಂದೆ ನಮ್ಮ ಮಂಜುನಾಥ್ ಮತ್ತೆ ಲಕ್ಷ್ಮಿ ಅವ್ರ ಹೆಸರು, ಮುಂದೆ ಬಂದು ಇವ್ರ ಹೆಸರು ಬಂದು ಏನದು ಮಲ್ಲಿಕಾರ್ಜುನ ಮತ್ತೆ ಅವ್ರ ಅಕ್ಕನ ಹೆಸರು ಬಂದು ನಂಗೆ ನೆನಪಿಲ್ಲ, ಸಾರಿ ಆಕ್ಚುಲಿ. ಸೊ ಅವ್ರಿಗೆ ಕರ್ಕೊಂಡ್ ಬಂದು ಅಲ್ಲಿ ಎಲ್ಲಿ ಮೊದಲು ಹೋಗಿ ಅಲ್ಲಿ ಟೆಂಪಲ್, ಮಲ್ಲಿಕಾರ್ಜುನ್ ಟೆಂಪಲ್ ಒಳಗೆ ಹೋಗಿ ಅಲ್ಲಿ ಕಾಲ್ ಬೀಳಕ್ ಹೇಳಿದ್ರು. ಕಾಲೆಲ್ಲ ನಮಸ್ಕಾರ ಮಾಡಿದ್ರು ಇವರು. ಅದಾದ್ಮೇಲೆ ಸ್ಟೇಜ್ ಹತ್ತಿದ್ರು. ಸೊ ಸ್ಟೇಜ್ ಎಲ್ಲ ಹತ್ತಾನ ಈ ತರ ಆಯ್ತು. ಸ್ಟೇಜ್ ಇನ್ನು ಹತ್ತಿಲ್ಲ, ಅವಾಗ್ಲೇ ನಾನು ಹೋಗಿ ಏನಂದ, ಮಂಜು ಇಲ್ಲಿ ನೋಡು, ಮಂಜು ಇಲ್ಲಿ ನೋಡು, ನಾ ಫೋಟೋ ತೆಗಿಯಕತ್ತೀನಿ ನಾನು. ಒಳ್ಳೆ ರಿಯಾಕ್ಷನ್ ಕೊಟ್ಟು ನೋಡ್ದ ಅವನು. ಮಲ್ಲಿಕಾರ್ಜುನ್ ಮತ್ತೆ ಈ ಕಡೆ ಆಕಿನ ಹೆಸರು ಅಲ್ಲಿ ಮಂಜುನಾಥ್ ಮತ್ತು ಲಕ್ಷ್ಮಿ ಅಂತ ಹೆಸರು ಹಾಕ್ಯಾರ. ಈ ಕಡೆ ಬಂದು ಮಲ್ಲಿಕಾರ್ಜುನ ಸಾಕ್ಷಿ ಅಂತ ಹುಡುಗಿ ಹೆಸರ. ವಾವ್ ನೈಸ್. ಇಬ್ರು ಹೆಸರು ಚಂದ ಅದಾವ, ಇಬ್ರು ನೋಡಕ್ ಚಂದ ಅದಾರ. ಮೇಡ್ ಫಾರ್ ಈಚ್ ಅದರ ಅನ್ನೋ ತರ ಕಪಲ್, ಇಬ್ರು ಮಸ್ತ್ ಅದಾರ. ಸೊ ಇಬ್ರದ್ದು ಎಂಗೇಜ್ಮೆಂಟ್ ಅಂತ ಹೇಳಿ ನನಗೆ ಆಮೇಲೆ ಗೊತ್ತಾಯ್ತು. ಇಲ್ಲಿ ಬಂದು ಸೆಂಟ್ರಲ್ ಬಂದು ಕಿಂಗ್ ಸೆರೆಮನಿ ಅಂತ ಹೇಳಿ ಅಲ್ಲಿ ಬರ್ಷಾರ. ಅದಲ್ಲದೆ ಡೇಟ್ ಕೂಡ ಮೆನ್ಷನ್ ಮಾಡಿದ್ರು. ಅದಾದ್ಮೇಲೆ ಶಿವಲಿಲಕ್ಕ ಹೋಗಿ ಮಂಜುಗ, ಅಂದ್ರೆ ನಮ್ ಕಡೆ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಅಂದ್ರ ಇವಾಗ ಅಕ್ಕದೇರು ತಂಗಿದೇರು ಇವ್ರು ಹೋಗಿ ಅವ್ರಿಗೆಲ್ಲ ಮಾಡ್ತಾರ. ಅಂದ್ರೆ ಕುಂಕುಮ ಎಲ್ಲ ಹಚ್ಚಿ ಅಕ್ಕ ಆಯರಿ ಎಲ್ಲ ಏನೇ ಇರ್ಲಿ ಮಾಡಿದ್ರು. ಸೊ ಈ ತರ ಇಬ್ರು ಅಂದ್ರೆ ಈ ಕಡೆಯವರು ಯಾರು ಗೊತ್ತಿಲ್ಲ, ಬಟ್ ಶಿವಲಿಲಕ್ಕ ಹೋಗಿ ಮಾಡಿದ್ರು. ಖುಷಿ ಆಯ್ತು ನೋಡಿ. ಅದಲ್ಲದೆ ಆ ಕಡೆ ಒಂದು ಗುಲ್ಬರ್ಗದವರು ಯಾರು ಮಲ್ಲಿಕಾರ್ಜುನ್ ಅಣ್ಣ ಮತ್ತೆ ಸಾಕ್ಷಿ, ಇಬ್ರದು ಎಂಗೇಜ್ಮೆಂಟ್ ಅವ್ರು ಮಾಡಕತ್ತಿದ್ರ. ಆ ಕಡೆ ಎಂಗೇಜ್ಮೆಂಟ್ ಅಂದ್ರೆ ಎಲ್ಲಾರು ಎಂಗೇಜ್ಮೆಂಟ್ ಮಾಡಕತ್ತಾರ, ಬಟ್ ಈ ಕಡೆ ಇಬ್ರದು ಅವ್ರ ಬೀಗರು ಯಾರ್ಯಾರು ಬಂದಿರ್ತಾರಲ್ಲ ಅವ್ರ ಆಯರಿ ಎಲ್ಲ ಮಾಡಕತ್ತಿದ್ರು ಈ ಕಡೆ. ಸೊ ಅದಲ್ಲದೆ ನಮ್ಮ ಮಂಜುನ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಎಷ್ಟು ಜನ ಫ್ರೆಂಡ್ಸ್ ನೋಡ್ರಿ, ಫ್ರೆಂಡ್ಸ್, ಕಾಕಾದೇರು, ಮಾಮಾದೇರು, ಅಣ್ಣದೇರು ಎಲ್ಲರೂ ಬಂದಿದ್ರು. ಅದಲ್ಲದೆ ಈ ಕಡೆ ಬಂದು ಗುಲ್ಬರ್ಗದವ್ರು ಏನು ಗಂಡ್ಮಕ್ಳು ಬಂದ್ರಲ್ಲ ಅವ್ರಿಗೂ ಸೇಮ್ ಪ್ರೊಸೀಜರ್. ಅಂದ್ರೆ ಅವ್ರು ಬಂದ ತಕ್ಷಣ ಟವೆಲ್ ಟೊಪ್ಪಿಗೆ ಮತ್ತೆ ಕುಂಕುಮ ಹಚ್ಚೋದು ಇದೆಲ್ಲ ಮಾಡ್ಕೊಂಡ್ರು, ಆತರ ವೆಲ್ಕಮ್. ಮತ್ತೆ ಅದಲ್ಲದೆ ಗಂಗು ಮತ್ತೆ ವೈಶು, ಈ ಗಂಗು ಹಿರಿಮಗ, ಈ ಮನಿ ಹಿರಿಮಗ, ಇವ್ರಿಬ್ರಿಗೆ ಗಂಡ ಹೆಂಡತಿಯರಿಗೆ ಅವ್ರ ಹೆಣ್ಣಿನ ಕಡೆಯವರು ಆಯರಿ ಮಾಡಿದ್ರು. ಆಯರಿ ಅಂದ್ರೆ ಸೀರೆ ಟಯಲ ಟಪಿಗಿ ಮತ್ತೆ ಈ ತರ ಕುಂಕುಮ ಎಲ್ಲ ಹಚ್ಚಿ ಅಕ್ಕಿ ಹಣಿಗೆಲ್ಲ ಹಚ್ಚಿ ಈ ತರ ಲಾಸ್ಟ್ ಅಲ್ಲಿ ಫೋಸ್ ಕೊಟ್ರು. ಆಯರಿ ಮಾಡಕ್ ಅಂದ್ರೆ ಆಯರಿ ಮಾಡ್ಯಾರ ಅಂತ ಹೇಳಿ. ಸೊ ಫೋಟೋಗ್ರಾಫರ್ ಕೂಡ ಫೋಟೋ ತೆಗಿಯಾಕತ್ತಿದ್ರು. ಅವ್ರ ಮಗ್ಳಕ್ ನಿಂತು ನಾನು ವಿಡಿಯೋ ಮಾಡ್ಕೊಳಕತ್ತಿದ್ದ. ಅದಲ್ಲದೆ ಅವರು ಏನು ಗುಲ್ಬರ್ಗದವ್ರು ಅದಾರಲ್ಲ ಅವ್ರು ಎಂಟ್ರಿ ಕೊಟ್ರು. ಡ್ರೆಸ್ ಎಲ್ಲ ಅಂದ್ರೆ ಈಗ ಸ್ಟಾರ್ಟಿಂಗ್ ಒಂದಾಗ ಸೀರೆ ಬೇರೆ ಇರ್ತದ, ಆಯರಿ ಮಾಡೋಣ ಅದೇ ಸೀರೆ ತಗೊಂಡೋಗಿ ಅದೇ ಸೀರೆ ಹಾಕೊಂಡು ರೆಡಿಯಾಗಿ ಬರ್ತಾರ. ಅವಾಗ ರೆಡಿಯಾಗಿ ಎಲ್ಲರೂ ಬಂದ್ಮೇಲ ಈ ಕಡೆ ಹೂವಿನ ಹಾರ ಎಲ್ಲ ಹಾಕಕ್ ಸ್ಟಾರ್ಟ್ ಆಯ್ತು. ಹೂವಿನ ಹಾರ ಮತ್ತೆ ಕೈಯಾಗ ಆತರ ಹಿಡಿಯೋದು, ಅದಕ್ಕೆ ಏನಂತಾರಂದ್ರ ಅದೇ ಹೂವಿನ ಪುಷ್ಪ ಅಷ್ಟೇ. ಅಷ್ಟೊಂದು ಆಕ್ಚುಲಿ ನಂಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಆ ಕೈಯಾಗಿ ಹಿಡಿದಾರಲ್ಲ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೊಂದು ಕಮೆಂಟ್ ಹಾಕ್ರಿ, ಮರಿಬೇಡ್ರಿ. ಸೊ ಅದಲ್ಲದೆ ಇಬ್ರು ಕುತ್ಕೊಂಡ್ರು. ಅದಾದ್ಮೇಲೆ ಎಲ್ಲ ಆದ್ಮೇಲೆ ಆಯರಿ ಎಲ್ಲ ಆಯ್ತು. ಸೊ ನಮ್ಮ ಮಂಜಂತೂ ಫುಲ್ ಖುಷಿ ಒಳಗಿದ್ದ. ಲಕ್ಷ್ಮಿ ಅಂತೂ ಲಕ್ಷ್ಮಿ ಎಲ್ಲ ಎಲ್ಲಾ ಹುಡುಗಿಯರು ಸೈಲೆಂಟ್. ಈ ಕಡೆ ನಮ್ಮ ಮಲ್ಲಿಕಾರ್ಜುನನ್ನ ಮತ್ತೆ ಸಾಕ್ಷಿ ಅವ್ರದ್ದು ಸ್ಟಾರ್ಟ್ ಆಗಿತ್ತು. ಸೊ ನೋಡ್ರಿ ಅವರು ಕೂಡ ರೆಡಿ ಆಗಿ ಕೂತಿದ್ರು. ಸೊ ಸಾಕ್ಷಿ ಸ್ವಲ್ಪ ಸ್ಮೈಲ್ ಮಾಡಕತ್ತಿದ್ರು. ಈಗ ನಮ್ ಲಕ್ಷ್ಮಿ ಸ್ಮೈಲೇ ಇಲ್ಲ, ನಾ ಸ್ಮೈಲ್ ಅಂದಾಗ ಸ್ಮೈಲ್ ಕೊಡಕತ್ತಿದ್ರು. ಅದಲ್ದೆ ನಮ್ ಗಂಗುನ್ ಫ್ರೆಂಡ್ಸ್ ಎಲ್ಲ ಹೋಗಿ ಫೋಟೋ ತಕೊಂಡ್ರು. ಆಮೇಲೆ ಶಿವಲಿಲಕ್ಕ ನಾನು ಹೋಗಿ ತಕೊಂಡ್ವಿ. ಆಮೇಲೆ ಈ ಕಡೆ ಸಾಕ್ಷಿ ಅವ್ರದ್ದು ನಾ ವಿಡಿಯೋ ಮಾಡಕತ್ತಿದ್ದ. ಸೊ ಇನ್ನು ವಿಡಿಯೋ ಮಾಡ್ಬೇಕಾಗಿತ್ತು ಆಕ್ಚುಲಿ.
ಹೂವಿನ ಮಾಲೆ ಹಾಕೋದಾಗ್ಲಿ ಅಥವಾ ಜೊತೆಲಿ ಫೋಟೋ ತೆಗೆಸ್ಕೊಳ್ಳೋದಾಗ್ಲಿ ಎಲ್ಲಾನು ಮಾಡ್ತಾ ಇದ್ರು. ಸೊ ಸರೌಂಡಿಂಗ್ ಅಲ್ಲಿ ಪ್ರತಿಯೊಬ್ರು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರು, ಇವ್ರಿಬ್ರು ಮಾತಾಡ್ತಾರ ಇಲ್ಲ. ಸೊ ನಮಗೂ ಕ್ಯೂರಿಯಾಸಿಟಿ ಇತ್ತು, ನಾವು ನೋಡ್ತಾ ಇದ್ವಿ. ಲಕ್ಷ್ಮಿ ಅಂತೂ ಸ್ವಲ್ಪ ನಾಚ್ಕೋತಾ ಇದ್ದು ಜಾಸ್ತಿನೇ. ಆಮೇಲೆ ನಮ್ಮ ಮಂಜು ಇಲ್ಲ, ನಮ್ಮ ಮಂಜು ಎಲ್ಲರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿ ಇದ್ದ. ಆಮೇಲೆ ನಾನು ಸ್ಟೇಜ್ ಮೇಲೆ ಫೋಟೋ ತೆಗೆಸ್ಕೊಳ್ಳೋಕೆ ಅಂತ ಹೋದಾಗ ಇವ್ರು ನಮ್ಮ ಅತ್ತೆ ಮಗಳು ಅಂತ ಹೇಳ್ತಾ ಇದ್ದ ಲಕ್ಷ್ಮಿಗೆ. ಲಕ್ಷ್ಮಿ ಹ್ಞೂ ಹ್ಞೂ ಅಂತ ಅನ್ನಕತ್ತಿದ್ರು. ಮತ್ತೆ ಎಲ್ಲಾರು ಬಂದು ಫೋಟೋಸ್ ತಕೊಳಕತ್ತಿದ್ರು. ಆ ಕಡೆ ಗುಲ್ಬರ್ಗದವ್ರದ್ದು ಫೋಟೋ ಎಲ್ಲ ಸ್ಟಾರ್ಟ್ ಆಗಿತ್ತು. ಆರತಿ ಮಾಡೋದೆಲ್ಲ ಮಾಡ್ತಾ ಇದ್ರು ಅವರು. ಅಷ್ಟರಲ್ಲಿ ನಾನು ಶಿವಲೀಲಕ್ಕ ಹೋದ್ವಿ. ಆಮೇಲೆ ಈ ಕಡೆ ನಮ್ಮ ಮಲ್ಲಿಕಾರ್ಜುನ್ ಮತ್ತು ಸಾಕ್ಷಿ ಅವರು ವಿಡಿಯೋಸ್ ನಾನು ತಗೊಂಡೆ. ಆಮೇಲೆ ನಮ್ಮ ಅವ್ವ ಎಲ್ಲ ಹೋದ್ರು, ಮಹೇಶನ ಅವನ ಹೆಂಡತಿ ಬಾಗು ಎಲ್ಲರೂ ಹೋದ್ರು. ಸೊ ಮತ್ತೊಮ್ಮೆ ನಾನು ನನ್ನ ಬೆಸ್ಟಿ ಜೊತೆ ಎಂಟ್ರಿ ಕೊಟ್ಟೆ. ಇದು ಗಿಫ್ಟ್ ಬಂದು ಅಂಬಿಕಾ ಅಕ್ಕ ಕೊಟ್ಟಿದ್ದು, ಮಂಜು ಮತ್ತೆ ಮಂಜುನ್ ಹುಡುಗಿಗೆ ಗಿಫ್ಟ್. ಅವರು ಫೋಟೋಗ್ರಾಫರ್ ಎಲ್ಲ ಏನಂದ್ರು, ಫೋಟೋ ತೆಗೀರಿ, ಅದು ತೆಗೆದ್ಬಿಟ್ಟು ಫೋಟೋ ತಗೋರಿ. ಅವಾಗ ತಗ್ಗೆಷ್ಟರಲ್ಲಿ ನೋಡ್ಬೇಕಿತ್ತು. ಗಣೇಶನ್ ಫೋಟೋ ಇತ್ತು, ತುಂಬಾ ಬಾಳ ಅಂದ್ರೆ ಬಾಳ ಚಲೋ ಇತ್ತು. ಅಷ್ಟರಲ್ಲಿ ನಮ್ ದೊಡ್ಡ ಮಾಮ ದೊಡ್ಡ ಅತ್ತಿ ಹೋಗಿ ಫೋಟೋ ತೆಗೆಸ್ಕೊಂಡ್ರು. ಎಲ್ಲರೂ ಒಬ್ಬೊಬ್ರು ಬೇಗ ಬೇಗ, ಯಾಕಂದ್ರ ಸೊ ಬೆಳಗ್ಗೆನೆ ಅಂದ್ರೆ ಫಂಕ್ಷನ್ ಮುಗಿಯಕ್ಕೆ ಸ್ವಲ್ಪ ಲೇಟ್ ಆಯ್ತಲ್ಲ, ಊರಿಗೆ ಬೇರೆ ಹೋಗೋದಿತ್ತು ದೂರ ಅದಕ್ಕ. ಸೊ ನಮ್ಮ ತಾಂಬಾ ಊರಿಂದ 3 ಅವರ್ ಅಲ್ಲ ಅಂದೇವಾಡಿ. ಸೊ ಅದಕ್ಕೆ ಜಲ್ದಿ ಹೋಗ್ಬೇಕು ಮನೆಗೆ ಅಂತ ಹೇಳಿ ಹಂಗೇನ ಜಾಸ್ತಿ ಅವಸರ ಏನ್ ಮಾಡ್ಲಿಲ್ಲ. ನಾರ್ಮಲ್ ಫಂಕ್ಷನ್ ಯಾವ ತರ ಮಾಡ್ತಾರ ಆ ತರ ಮಾಡಿದ್ರು. ಆಕಿಗೆ ಉಡಕ್ಕಿ ತುಂಬ ಮುಂದ ಗೋಧಿ ಹಾಕ್ತಾರ ಮತ್ತೆ ಕೊಬ್ಬರಿ ಹಾಕ್ತಾರ. ಸೊ ಆಕಿನೂ ವಾಪಸ್ ಹೊಳ್ಳಿ ಹಾಕಿದ್ರು. ಆಮೇಲೆ ನಾವೆಲ್ಲ ಗಾಡಿ ಹತ್ತಿ ಬಂದ್ವಿ. ಅಂದ್ರೆ ಸ್ಟಾರ್ಟಿಂಗ್ ಗಂಗು ಹೇಳ್ದ ಸ್ವಲ್ಪ ಜನ ಹೋಗ್ರಿ ನಾವ್ ಬರ್ತೀವಿ ಅಂತೇಳಿ. ನನಗ್ ಮಿಕ್ಸ್ ಹೋಗಿತ್ತು. ನಾ ಬಂದ್ಬಿಟ್ಟ. ನಾನು ಅಂಬಿಕಾಕ, ನಮ್ಮ ಅವ್ವ, ನನ್ನ ಬೆಸ್ಟಿ, ಅವ್ರ ಅಕ್ಕನ ಮಗ ಅಂತ ಚೇತು ಬಂದಿದ್ನಲ್ಲ, ಎಲ್ಲರೂ ಇನ್ನು ಸ್ವಲ್ಪ ಜನ ಏರಿಯಾದಲ್ಲಿ ಇರೋರು ಬಂದಿದ್ರಲ್ಲ, ಅವ್ರೆಲ್ಲರೂ ಗಂಗುನ್ ಫ್ರೆಂಡ್ಸ್ ಎಲ್ಲ ಸಾಂಗ್ ಎಲ್ಲ ಹಾಡ್ತಾ ಇದ್ರು. ಇವ್ರು ಗಂಗುನ್ ಫ್ರೆಂಡ್ಸ್ ಎಲ್ಲ ನಮಗ್ ಹಿಂದ್ ಕುಂದ್ರ ಅಂತ ಹೇಳಿ ಹೇಳಿದ್ರು. ನಾವೆಲ್ಲ ಹೆಣ್ಮಕ್ಳು ಹಿಂದ್ ಕೂತ್ವಿ, ಗಂಗುನ್ ಫ್ರೆಂಡ್ಸ್ ಎಲ್ಲ ಮುಂದ್ ಕುತ್ಕೊಂಡ್ರು. ಆಕ್ಚುಲಿ ಭಾರಿ ಅಂದ್ರೆ ಭಾರಿ ಒಳ್ಳೆಯವರು. ಸೊ ನಾವು ಸಾಂಗ್ ಹಾಡಿದ್ವಾ ಅಥವಾ ಅವ್ರು ಹಾಡಿದ್ರ, ಯಾರ್ ಚಂದ ಹಾಡಿದ್ರು ಎಲ್ಲ ಕೇಳ್ಕೊಂಡ್ ಬರಮ್ಮಿ ಬರ್ರಿ. ನನ್ನ ಗೆಳತಿ